ಕರಿಸಿದ್ದ ರಾಮಾಯಣ ದರ್ಶನಂ ಬರೆದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕುವೆಂಪುರವರು ಬರೆದಿರುವ ಕರಿಸಿದ್ಧ. ಯಾಕೆ ಇದನ್ನ ಜ್ಞಾನಪೀಠ ಪ್ರಶಸ್ತಿ ಶ್ರೀರಾಮಾಯಣ ದರ್ಶನಂ ಬರೆದು ಪಡ್ಕೊಂಡಿರುವುದು? ಯಾಕಂದ್ರೆ ಯಾಕೆ ರಾಮಾಯಣ ದರ್ಶನಂ ಬರೆದ್ರು ಕುವೆಂಪುರವರು ಅನ್ನೋದನ್ನ ಅರ್ಥ ಮಾಡಿಕೊಳ್ಳದೆಯೇ ಬರೇ ರಾಮಾಯಣವನ್ನು ಪ್ರೀತಿಸುವ ಇವತ್ತಿನ ದೇಶದ ಜನತೆಗೆ ಕರಿಸಿದ್ದನ ಮುಖಾಂತರ ಒಂದಿಷ್ಟು ಉತ್ತರಗಳನ್ನು ಅವ್ರು ಕೊಡ್ತಾರೆ. ಇದು ರಾಮಾಯಣವನ್ನ ಇನ್ನೊಂದು ಆಂಗ್ಲ್ ಅಲ್ಲಿ ನೋಡಿ ಬರೆದಿರುವ ಕವಿತೆ ಅಲ್ಲ. ಇದು ಒಂದು ಸಮಗ್ರ ನೋಟ, ಸಮಷ್ಟಿ ಪ್ರಜ್ಞೆಯನ್ನ ಕಟ್ಟುವುದು ಹೇಗೆ, ಆ ಪ್ರಜ್ಞೆ ಹೇಗಿರ್ಬೇಕು ಪ್ರಾಕೃತಿಕವಾಗಿ ಮತ್ತೆ ಸಾಮಾಜಿಕ ವ್ಯವಸ್ಥೆ ಮುಖಾಂತರ ಪ್ರಕೃತಿ ಆ ಸಮಷ್ಟಿ ನೋಟ ಹೇಗಿರ್ಬೇಕು ಅನ್ನೋದನ್ನ ಕಥನ ಕಾವ್ಯದ ಮುಖಾಂತರ ಹೇಳ್ತಾರೆ. ಕರಿಸಿದ್ದ ತೀರ್ಥಹಳ್ಳಿಯ ಕಳೆದು ತಾಯಿ ತುಂಗೆಯ ದಾಟಿ 9 ಮೈಲಿಗಳ ದೂರದಲ್ಲಿ ನಮ್ಮೂರು ಕುಪ್ಪಳಿ. ತೀರ್ಥಹಳ್ಳಿಯ ಕಳೆದು ತಾಯಿ ತುಂಗೆಯ ದಾಟಿ 9 ಮೈಲಿಗಳ ದೂರದಲ್ಲಿ ನಮ್ಮೂರು ಕುಪ್ಪಳಿ. ಊರಲ್ಲ, ನಮ್ಮ ಮನೆ. ನಮ್ಮ ಕಡೆ ಊರೆಂದರೆ ಒಂದೇ ಮನೆ. ಪಡುವೆಟ್ಟಗಳ ನಾಡು, ದಟ್ಟವಾದ ಅಡವಿಗಳು ಕಿಕ್ಕಿರಿದ ಮಲೆನಾಡು. ಸುತ್ತಲೂ ಎತ್ತರದ ಬೆಟ್ಟಗಳು, ಕಾಡುಗಳು. ಎತ್ತ ನೋಡಿದರತ್ತ ಸಿರಿ ಹಸಿರು. ಕಣ್ಣುಗಳಿಗೆ ಆನಂದ, ಮೇಣ ಆತ್ಮಕ್ಕೊಂದು ಅಸಗೆ ಹಬ್ಬ. ಓ ಅಲ್ಲಿ ದೊಡ್ಡ ಅಣಬೆ ಅಂದದಲ್ಲಿ ನೆಲದಿಂದ ಮೇಲೆದ್ದ ಹುಲ್ಗುಡಿಸಿಲೊಂದರಲ್ಲಿ ಸಂಸಾರಿಯಾಗಿದ್ದ ಕರಿಸಿದ್ದನೆಂಬವನು. ಕರಿಸಿದ್ದ ಚಿಕ್ಕ ಗುಡಿಸಲಲ್ಲಿ. ಓ ಅಲ್ಲಿ ದೊಡ್ಡ ಅಣಬೆ ಅಂದದಲ್ಲಿ ನೆಲದಿಂದ ಮೇಲೆದ್ದ ಹುಲ್ಗುಡಿಸಿಲೊಂದರಲ್ಲಿ ಸಂಸಾರಿಯಾಗಿದ್ದ ಕರಿಸಿದ್ದನೆಂಬವನು. ಜಾತಿಯಲ್ಲಿ ಕೀಳಂತೆ, ನೀತಿಯಲ್ಲಿ ನಾನರಿಯೆ. ಗಿಡ್ಡಿ ಎಂಬುವವಳು ಅವನ ಹೆಂಡತಿ. ನೀವು ಚಿತ್ರಿಸ್ಕೊಳ್ಳಿ, ಅವನ ಮನೆ ಹೇಗಿತ್ತು, ಅಣಬೆ ಹಾಗೆ. ಓ ಅಲ್ಲಿ ದೊಡ್ಡ ಅಣಬೆ ಅಂದದಲ್ಲಿ ನೆಲದಿಂದ ಮೇಲೆದ್ದ ಹುಲ್ಗುಡಿಸಿಲೊಂದರಲ್ಲಿ ಸಂಸಾರಿಯಾಗಿದ್ದ ಕರಿಸಿದ್ದನೆಂಬವನು. ಜಾತಿಯಲ್ಲಿ ಕೀಳಂತೆ, ನೀತಿಯಲ್ಲಿ ನಾನರಿಯೆ. ಗಿಡ್ಡಿ ಎಂಬುವವಳು ಅವನ ಹೆಂಡತಿ. ಇದನ್ನ ಯಾಕೆ ಬರೀತಾ ಇದ್ದಾರೆ ಕುವೆಂಪುರವರು? ಯಾವುದು ರಾಮನ ಬಗ್ಗೆ ಬರಿಬೇಕಿತ್ತು, ಭೀಮನ ಬಗ್ಗೆ ಬರಿಬೇಕಿತ್ತು, ಯಾರೋ ಕರಿಸಿದ್ದ ಸಣ್ಣ ಸಣ್ಣ ಗುಡಿಸ್ಲಲ್ಲಿ ಬದುಕುವವನ ಬಗ್ಗೆ ಬರೀಲಿಕ್ಕೆ ಏನಿರ್ತದೆ? ಬಡ ಜನರ ಜೀವದಲ್ಲಿ ಉದ್ವೇಗವ ಹುಟ್ಟಿಸುವ ಸಂಗತಿಗಳು ಏನಿಲ್ಲ ಎಂದೆಲ್ಲ ತಿಳಿದಿಹರು. ಅದರಿಂದ ವಾಲ್ಮೀಕಿ ಮೊದಲಾದ ಕಬ್ಬಿಗರು ರಾಮನಂತಹ ರಾಜರನೆ ಕುರಿತು ಕೊಬ್ಬಿರುವ ಕಾವ್ಯಗಳ ರಚಿಸಿದರು. ನಾನೇನು ವಾಲ್ಮೀಕಿಯೂ ಅಲ್ಲ, ನನ್ನ ಕಥೆಯೂ ದೊಡ್ಡ ಕಾವ್ಯವಾಗಿಲ್ಲ. ಪುಟ್ಟ ಕವಿ, ಪುಟ್ಟ ಕಥೆ. 18 ವರ್ಣನೆಗಳಿಲ್ಲ, ಯಮಕಗಳು ಗಮಕಗಳು ಮೇಣ ಅಲಂಕಾರಗಳು ಪ್ರಾಸಗಳು ಇಲ್ಲಿಲ್ಲ. ನಾನೇನು ವೃತ್ತಗಳ ಕಂದಗಳ ಮಂದೆಗಳ ಕಾಯುತಿಹ ಕುರುಬರವನು ಅಲ್ಲ. ಪಾಂಡಿತ್ಯ ಎನಗಿಲ್ಲ, ಮುಚ್ಚುಮರೆಯೇತಕ್ಕೆ ಪಂಡಿತರ ಕಂಡರೆ ಎನಗಾಗುವುದೇ ಇಲ್ಲ. ಪಂಡಿತರ ಮೆಚ್ಚಿಸಲು ನಾನಿದನ್ನು ಕಟ್ಟಿಲ್ಲ. ನಮ್ಮ ನಿಮ್ಮಂತ ದಿಟದ ಕತೆಗಾಸಿಸುವ ಪಾಮರರಿಗಾಗಿದನು ಬರೆದಿಹನು. ನಾನೊಬ್ಬ ಪಾಮರನು. ಇಂತಿರಲು ಕರಿಸಿದ್ದ ದನಗಳನ್ನು ಕಾಯುವನು. ಗಿಡ್ಡಿ ಮನೆ ಮನೆಗೆ ತಿರುಗಿ ದಿನಗೂಲಿ ಮಾಡುವಳು. ಪಾಪ ಬಹುಕಾಲವಾದರೂ ಮಕ್ಕಳಾಗಲೇ ಇಲ್ಲ. ಮಕ್ಕಳಿಲ್ಲದವರಿಗೆ ಪುನ್ನರಕವಾಗುವುದು ಎಂದರಿಯರವರು. ಧರ್ಮಶಾಸ್ತ್ರವನ್ನವರು ಕೇಳಿಯೇ ಇರಲಿಲ್ಲ. ಪುತ್ರಕಾಮೇಷ್ಟಿಯನ್ನು ಮಾಡಲವರಿಗೆ ದುಡ್ಡೇ ಇರಲಿಲ್ಲ. ಅಲ್ಲ, ಗಂಜಿಗೆ ಗತಿ ಇಲ್ಲ, ನೈವೇದ್ಯಕ್ಕೆ ಎಲ್ಲಿಂದ ತರಬೇಕು? ಹೇಗೆ ಬದುಕಿದ್ರು? ಪ್ರಕೃತಿ ಧರ್ಮವ ನಂಬಿ ಕರ್ಮವನ್ನು ಮಾಡಿದರು. ಕಡೆಗೊಂದು ದಿನ ಗಿಡ್ಡಿ ನಡುರಾತ್ರಿ ಹಿಗ್ಗಿದಳು, ಒಂದು ಕೂಸನು ಹೆತ್ತು. ಇಲ್ಲೆಲ್ಲೂ ಕುವೆಂಪು ಒಂದು ಮಗುವನ್ನು ಹೆತ್ತದಕ್ಕೆ ದೊಡ್ಡ ಒಂದು ವಿಜೃಂಭಣೆ ಕೊಟ್ಟಿಲ್ಲ. ಮಗು ಆಗಿಲ್ಲ ಅಷ್ಟೇ, ಅವರಿಗೊಂದು ಮಗು ಆಯ್ತು ಅಷ್ಟೇ. ಪುತ್ರಕಾಮೇಷ್ಟಿಯ ಅಷ್ಟು ದೊಡ್ಡದೇನು ಇಲ್ಲ. ಪ್ರಕೃತಿ ಧರ್ಮವ ನಂಬಿ ಕರ್ಮವನ್ನು ಮಾಡಿದರು. ಕಡೆಗೊಂದು ದಿನ ಗಿಡ್ಡಿ ನಡುರಾತ್ರಿ ಹಿಗ್ಗಿದಳು, ಒಂದು ಕೂಸನು ಹೆತ್ತು. ಕರಿಸಿದ್ದ ಸಂತಸದಿ ಹೆಂಡತಿಯ ಶುಶ್ರೂಷೆ ಮಾಡಿದನು. ನರ್ಸ್ ದಾದಿಯರನ್ನು ಎಲ್ಲಿಂದ ತಂದಾನು ಆ ಬಡವ? ಆ ಮಗು ಹುಟ್ಟಿದಾಗ ಏನೇನು ಮಾಡ್ತಾನೆ? ಹರಳೆಣ್ಣೆ ಹಣತೆಯನ್ನು ಹೊತ್ತಿಸಿದ. ಮಬ್ಬಿನಲ್ಲಿ ಮಗುವನ್ನು ಪದ್ಧತಿಯ ಮೀರದೆಯೇ ಮೊರದಲ್ಲಿ ಮಲಗಿಸಿದ. ದೆವ್ವಗಳು ಬರದಂತೆ ಹರಕು ಮೆಟ್ಟಿನ ಚೂರ ಬಾಗಿಲಿಗೆ ಕಟ್ಟಿದನು. ಬಾಗಿಲಿನ ಮೂಲೆಯಲ್ಲಿ ಪೊರಕೆಯೊಂದನ್ನು ಇಟ್ಟ. ಬಡತನದ ತೊಟ್ಟಿಲನ್ನು ಬಲಗೊಂಡು ಭಕ್ತಿಯಲ್ಲಿ 3 ಕಾಸನ್ನು ಸುಳಿದು ಮುಡಿಪಾಗಿ ಕಟ್ಟಿದನು. ಯಾರಿಗೆ? ತಿರುಪತಿಯ ವೆಂಕಟೇಶನಿಗಲ್ಲ, ಕಾಶಿಯಲ್ಲಿ ಮಲಗಿರುವ ವಿಶ್ವನಾಥನಿಗೆ ಅಲ್ಲ, ಉಡುಪಿಯಲ್ಲಿ ವಾಸಿಸುವ ವಾಸುದೇವನಿಗೆ ಅಲ್ಲ,
ನಮ್ಮೂರ ತೋಟದಾಚೆಯ ಭೂತನಿಗೆ ಮುಡಿಪು ಕಟ್ಟಿದನು. ಭೂತ. ಆದರೂ ತಿರುಪತಿಯ ವೆಂಕಟನ ಭಕ್ತರಿಗೆ ಬರುವ ಸಂತಸವಾಯಿತು. ವಿಶ್ವನಾಥನ ಭಕ್ತರ ಆನಂದವೇ ಅವನಿಗೂ ಬಂತು. ವೈಷ್ಣವರ ಸುಖವಾಯಿತು. ಮಾನವರ ಭಕ್ತಿಯೇ ದೇವರಿಗೆ ಶಕ್ತಿ. ಅಳಿದರೆ ಎಲ್ಲಿ ಹರಶಕ್ತಿ. ದಂಪತಿಗಳು ಉಲ್ಲಸದಿ ಹಿಗ್ಗಿದರು. ಹಾಲಿಲ್ಲ, ಗೀಲಿಲ್ಲ, ಎಣ್ಣೆ ಬೆಣ್ಣೆಗಳಿಲ್ಲ, ಮೊಲೆ ಹಾಲು ಗಂಜಿಗಳ ಬಲದಿಂದ ಬೆಳೆಯುತ್ತಿದ್ದನು ಬೈರ. ಹೆಸರಿಡಲು ಭಟ್ಟರಿಗೆ ಬಿಡಿ ಕಾಸು ಕೊಡಲಿಲ್ಲ. ಹುಟ್ಟಿಸಿದ ದೇವರೇ ಜಾತಕವ ಬರೆದಿಟ್ಟ. ಹುಣ್ಣಿಮೆಯ ಚಂದ್ರನಂತಿರಲಿಲ್ಲ ಆ ಬೈರ. ಗಿಡ್ಡಿ ಕರಿಸಿದ್ದರಿಗೆ ಮುದ್ದಾದ ಮಗನಂತೆ ಇದ್ದ. ಚೆಲುವೇ ಇಳೆಗೆ ಬಂದಂತೇನಿರಲಿಲ್ಲ, ಚೆಂದುಟಿಯೂ ಇರಲಿಲ್ಲ. ಆದರೂ ಕರಿಸಿದ್ದ ಗಿಡ್ಡಿಯರ ಕಣ್ಗೆಡ್ಡವಾಗಿದ್ದ. ಹೆತ್ತವರಿಗೆ ಧೂಳಿಯಲಿ, ಮಣ್ಣಿನಲಿ, ಹಸುರಿನಲಿ, ಕೆಸರಿನಲಿ ಬಿದ್ದೆದ್ದು ಬೈರನ್ ಒರಟಾಗಿ ಕರ್ರಗೆ ಗಟ್ಟಿಮುಟ್ಟಾಗಿ ಬೆಳೆದನ ಆ ಮಲೆಯಲ್ಲಿ. ಯಾವುದು ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಇಲ್ಲ ಆ ತರದ ಐಷಾರಾಮಿ ಜೀವನದ ಇವತ್ತಿನ ಎಜುಕೇಶನ್ ಇಲ್ಲ. ನೋಡಿ ಹೆಂಗ್ ಬೆಳೆದ. ಹಾಲಿಲ್ಲ, ಗೀಲಿಲ್ಲ, ಎಣ್ಣೆ ಬೆಣ್ಣೆಗಳಿಲ್ಲ, ಮೊಲೆ ಹಾಲುಗಂಜಿಗಳ ಬಲದಿಂದ ಬೆಳೆಯುತ್ತಿದ್ದನು ಬೈರ. ಆರ್ಲಿಸ್ ಕಾಂಪ್ಲೇನ್ಗಳಲ್ಲ. ಹೆಸರಿಡಲು ಭಟ್ಟರಿಗೆ ಬಿಡಿಕಾಸು ಕೊಡಲಿಲ್ಲ. ಹುಟ್ಟಿಸಿದ ದೇವರೇ ಜಾತಕವ ಬರೆದಿಟ್ಟ. ಹುಣ್ಣಿಮೆಯ ಚಂದ್ರನಂತೆ ಇರಲಿಲ್ಲ, ಗಿಡ್ಡಿ ಕರಿಸಿದ್ದರಿಗೆ ಮುದ್ದಾದ ಮಗನಂತೆ ಇದ್ದ. ಚೆಲುವೇ ಇಳೆಗೆ ಬಂದಂತೇನೂ ಇರಲಿಲ್ಲ, ಚೆಂದುಟಿಯೂ ಇರಲಿಲ್ಲ. ಆದರೂ ಕರಿಸಿದ್ದ ಗಿಡ್ಡಿಯರ ಕಣ್ಗೆಡ್ಡವಾಗಿದ್ದ. ಧೂಳಿಯಲಿ, ಮಣ್ಣಿನಲಿ, ಹಸುರಿನಲಿ, ಕೆಸರಿನಲಿ ಬಿದ್ದೆದ್ದು ಬೈರನ್ ಒರಟಾಗಿ ಕರ್ರಗೆ ಗಟ್ಟಿಮುಟ್ಟಾಗಿ ಬೆಳೆದನ ಮಲೆಯಲ್ಲಿ. ಹಂಡನಾಯಿಯೇ ಅವನ ಸಂಗಾತಿ. ಅಲ್ಲ, ನಾಯಿ ಇದೆ, ಹಂಡನಾಯಿ ಅವನ ಸಂಗಾತಿ. ತನ್ನ ಬಡ ತಿಂಡಿಗಳ್ ಇನಿತನ್ನು ಹಂಡನಾಯಿಗೆ ಹಾಕಿ ತಿನ್ನುವನು. ಹಂಡನಿಗೂ ಕರಿಸಿದ್ದ ಗಿಡ್ಡಿಯರು ಬೇಡ ಬೇಡ ಎಂದರೂ ಬಿಡದೆ ತನ್ನ ಚಾಪೆಯ ಮೇಲೆ ಜಾಗ ಕೊಡುವನು ಮಲಗೆ. ಕೋಗಿಲೆಯ ನಣಕಿಸುವನು, ಆಡುವನು ನಾಯಿಯೊಡನೆ, ಚಿಟ್ಟೆಗಳ ನಟ್ಟುವನು. ಹಂಡನಾಯಿಯ ಮೇಲೆ ಕುಳಿತು ಕುದುರೆಯ ಮಾಡಿ ಹೋ ಎಂದು ಕೂಗುವನು. ತಾಯಿ ಎದೆಯ ಮೇಲ್ನಲಿವ ಶಿಶುವಂತೆ ನಲಿದು ಎಳ ಬಿಸಿಲು ಹಸುರ ಮೇಲ್ಮುತ್ತಿಟ್ಟು ಮಲಗಿರಲು ಹತ್ತಿರದ ಬನಗಳಲ್ಲಿ ಹಂಡನಾಯಿ ಒಡಗೂಡಿ ಪಿಕಳಾರ ಹಕ್ಕಿಗಳ ಗೂಡುಗಳ ನರಸುವನು. ಕರಿಸಿದ್ದ ಗಿಡ್ಡಿಯರ ಬಾಲಕನು ಹುಟ್ಟುತ್ತಲೇ ಬುದ್ಧನಾಗಿರಲಿಲ್ಲ. ಅಕ್ಕಿ ಮೊಟ್ಟೆಗಳನ್ನ ಕದಿಯುವನು, ಇರುವೆಗಳನ್ನು ಎರೆಯುವನು. ಚೀಟಿಗಳ ಬಾಲಕ್ಕೆ ಬಾಳೆನಾರನು ಕಟ್ಟಿ ಹಾರಿಸುತ್ತಾ ನೋಡುವನು ಬೆರಗಾಗ. ಬಣ್ಣ ಬಣ್ಣದ ಚಿಟ್ಟೆಗಳ ನಟ್ಟಿ ಹಿಡಿದು ಪೀಡಿಪನು. ಗೂಡಿನಲ್ಲಿ ಹಕ್ಕಿ ಮರಿಗಳ ಕಂಡು ಬಾಯ್ದೆರೆಯಲ್ಲವೂ ಹಣ್ಣು ಹಾಕುವನು ಸಂತೋಷದಿಂದ. ಆ ಮರಿಗಳಿಗೆ ತಾನೇ ತಾಯಿಯಾಗಿ. ಮಗನ ಬೆಳವಣಿಗೆಯನ್ನು ಕಂಡು ಕಲಿಸಿದ್ದ ಗಿಡ್ಡಿಯರು ಹಿಗ್ಗಿದರು. ಏನ್ ಬೆಳವಣಿಗೆ? ಸಂಗೀತ ಕಲ್ತಿಲ್ಲ, ಕರಾಟೆ ಕಲ್ತಿಲ್ಲ, ಇನ್ನೇನು LKG UKG ಪಾಸ್ ಮಾಡಿಲ್ಲ. ಆದ್ರೂ ಮಗನ ಬೆಳವಣಿಗೆಯನ್ನು ಕಂಡು ಕರೆಸಿದ್ದ ಗಿಡ್ಡಿಯರು ಹಿಗ್ಗಿದರು. ಕಾಡ್ ಜೊತೆಗಿದ್ದ. ಚಂದ್ರನುದಯವ ಕಂಡು ಸಂತಸದಿ ಹಿಗ್ಗುವ ಕಗ್ಗಡಲಿನಂತಲ್ಲ. ಬ್ರಾಕೆಟ್ ಒಳಗೆ ಕುವೆಂಪು ಜಡತನದ ಹೋಲಿಕೆ ಇದು ಅಂತ ಬರೀತಾರೆ. ಮಕ್ಕಳನ್ನು ಹೆತ್ತವರು ಹಿಗ್ಗಿ ನಲಿಯುವ ಹಾಗೆ ಹಿಗ್ಗಿದರು. ದಿನವೂ ಬೈಗಿನಡುಗೆಯ ಮುಗಿಸಿ ಗಿಡ್ಡಿ ಕತೆ ಹೇಳುವಳು. ಬೈರ ಹಂಡನಾಯಿಯ ತಲೆಯ ತಟ್ಟುತ್ತಾ ಕೇಳುವನು ಕಣ್ಬಿಟ್ಟು, ಬಾಯಿ ಕಳೆದು ಬೆರಗಾಗಿ. ಕತೆ ಹೇಳುವ ಗಿಡ್ಡಿ ಪಂಡಿತೆಯಲ್ಲ. ಕತೆಗಳವು ಸಣ್ಣ ಕತೆಗಳ ಪಂದ್ಯದಲ್ಲಿ ಗೆದ್ದು ಬಹುಮಾನ ಪಡೆಯುವಂಥವೂ ಅಲ್ಲ. ಹಳ್ಳಿಯರ ಕಲ್ಪನೆ, ಹಳ್ಳಿಗರಿಗಾಗಿ ಕಟ್ಟಿದ ಕಟ್ಟು ಕತೆಗಳು. ಜಗಕ್ಕೆಲ್ಲ ಒಂದೇ ರಾಮಾಯಣವು ಎಂಬುದದು ಹೆದ್ದಪ್ಪು. ಇಳೆಗೆಲ್ಲ ವಾಲ್ಮೀಕಿ ಒಬ್ಬನೇ ಕವಿ ಎಂಬುದೂ ತಪ್ಪು. ತಿರೆಗೆಲ್ಲ ಶ್ರೀರಾಮನು ಒಬ್ಬನೇ ಎಂಬರೂ ಬೆಪ್ಪುಗಳೇ. ಹನುಮಂತರ್ ಎನಿತಿಹರು ಮಲೆಯ ಕಾಡುಗಳಲ್ಲಿ. ಒಂದೊಂದು ಹಳ್ಳಿಯಲ್ಲಿ ಒಬ್ಬೊಬ್ಬ ಜಸವಂತನಾಗದಿಹ ವಾಲ್ಮೀಕಿ ನೆಲೆಸಿಹನು. ರಾಮಾಯಣಗಳಂತೂ ಲೆಕ್ಕಕ್ಕೆ ಮಿತಿಯಿಲ್ಲ. ಕಣ್ತೆರೆದು ನೋಡಿದರೆ ತೋರಿ ಬರುವುದು ನಿಜವು. ಒಬ್ಬೊಬ್ಬ ಗಂಡನಲ್ಲಿ ಶ್ರೀರಾಮನಡಗಿಹನು, ಒಬ್ಬೊಬ್ಬ ಹೆಂಡತಿಯ ಎದೆಯೊಳಿರುವಳು ಸೀತೆ. ಇಂತಿರಲು ವಾಲ್ಮೀಕಿ ಬರೆದಿರುವ ರಾಮಾಯಣವು ಕೋಟಿ ಕಾವ್ಯಗಳಲ್ಲೊಂದು ಎನ್ನಲತಿಶಯವೇ? ಯಾರೂ ಅರಿಯದ ಮಲೆಯ ನಾಡಿನ ಮೂಲೆಯಲ್ಲಿ ನಾಗರಿಕತೆಯ ಸುಳಿಗೆ ಬೀಳದೆಯೇ, ಜಗದ ದೊಂಬಿಯ ಗಲಭೆಯನ ಕೇಳಿ ಬೇಸರದೆ, ಸಂಸ್ಕೃತಿಯ ಸುಖ ದುಃಖಗಳಿಗೆಲ್ಲ ದೂರಾಗಿ, ಸಿರಿಗೆ ಕರುಬದೆ, ಬಡತನಕ್ಕೆ ಹೇಸಿ ಕೋಳಿಡದೆ, ಅತಿ ಕಾಂಕ್ಷೆ, ಅತಿ ಭೋಗ, ಅತ್ಯಾಶೆ, ಅತಿಗಳೊಂದಿಲ್ಲದೆಯೇ ಮಿತಿಯಿಂದ ಬಾಳಿದರು, ಬದುಕಿದರು ಬೈರನೊಡಗೂಡಿ ಬಡ ಕರಿಸಿದ್ದ ಗಿಡ್ಡಿಯರು. ಇಂತು ಬಾಳಿನ ಹೊನಲು ಹರಿಯುತ್ತಿರೆ
ಒಂದು ದಿನ ಕರಿಸಿದ್ದ ಮೀನು ಹಿಡಿಯಲು ಕೆರೆಗೆ ಬೈರನನ್ನ ಕೊಂಡೊಯ್ದ. ಅಂಡನಾಯಿಯೂ ಅವನ ಜೊತೆಗೆ ಹೋಯಿತು. ಕರಿಸಿದ್ದ ಮೀನು ಹಿಡಿಯುತ್ತಲಿರಲು ಬಿಳಿಯ ಆವಲ ಹೂವ ಕೊಯ್ಯಲ್ ಎಂದೆಳೆಸುತ್ತಿರೆ ಕಾಲು ಜಾರಿದ ಬೈರ ಕೆರೆಯಲ್ಲಿ ಮುಳುಗಿದನು. ಮುದಿಯಾದ ಕರಿಸಿದ್ದ ಬಾಯ್ ಬಾಯ್ ಬಡ್ಕೊಂಡು ಕೆರೆಯಲ್ಲಿ ಮುಳುಗಿ ಮಗನ ಮೇಲಕ್ಕೆ ತಂದ. ಅಂಡನಾಯಿಯು ಕೂಡ ಕೆರೆಗಿಳಿದು ದಡಕಡರಿ ಬೈರನನ್ನು ಮೂಸುತ್ತಾ ಬಾಲವಲ್ಲಾಡಿಸಿತು. ಬೈರನಿಗೆ ಉಸಿರಾಡುತ್ತಿರಲಿಲ್ಲ. ನೀರ್ ಕುಡಿದು ಹೊಟ್ಟೆ ಉಬ್ಬರಿಸಿತ್ತು. ಕಂಗೆಟ್ಟ ಕರಿಸಿದ್ದ ತೋಟದಾಚೆಯ ಭೂತರಾಯನಿಗೆ ಅಡ್ಡುಬಿದ್ದು ಬೇಡಿಕೊಂಡನು ಮಗನ ಕಾಪಾಡಬೇಕೆಂದು. ರೋದನವ ಕೇಳ್ದು ಒಡನೆ ಗುಡಿಸಿಲಿಂದೋಡೋಡಿ ಬಿದ್ದೆದ್ದು ಗಿಡ್ಡಿ ಬಂದಳು. ಬೆದರಿ ನೋಡಿದಳು. ಚೀತ್ಕಾರದನಿ ಮಾಡಿ ಮುಡಿಗೆದರಿ ಗೋಳಾಡಿ ಮಣ್ಣೆರಚಿ ಭೂತನನ್ನು ಬೈಯುತ್ತಾ ಬೇಡುತ್ತಾ ಕಲ್ಲಿನಲ್ಲಿ ತಲೆ ಕುಟ್ಟಿ ಬಿದ್ದು ಬೈರನ ಮೇಲೆ ಒರಗಿದಳು. ದಣಿದು ತಟ್ಟಾಗಿ ಬಾಳ ವರ್ಷದ ಮೇಲೆ ಹುಟ್ಟಿತು. ಮಧ್ಯಾಹ್ನದ ಬಿರು ಬಿಸಿಲು ಬನ ಬೆಟ್ಟಗಳ ಮೇಲೆ ಮಲಗಿತ್ತು. ತಿಳಿ ನೀಲಿ ಆಗಸದಿ ಬಿಳಿಯ ಮೋಡದ ಮಂದೆ ಚಲಿಸದೆಯೇ ನಿಂತಿತ್ತು. ಏನೂ ತಿಳಿಯದ ಹಸುಳೆ ಕಣ್ಣು ಬಿಡುವಂತೆ ಕೆರೆ ಮುಗ್ಧತೆಯ ತೋರಿತ್ತು. ಬೆಟ್ಟ, ಕಾನ್, ಮುಗಿಲು, ಬಾನ್, ಬಯಲು, ಕೆರೆ, ಮರ, ಬಳ್ಳಿ ಎಲ್ಲಿ ನೋಡಿದರಲ್ಲಿ ಶ್ರೀಶಾಂತಿ ನೆಲೆಸಿತ್ತು. ಹಂಡನೆದೆ, ಗಿಡ್ಡಿಯದೆ, ಸಿದ್ಧನೆದೆಗಳು ಮಾತ್ರ ತೋರಿದವು ಬೇರೊಂದು ಲೋಕದಲ್ಲಿದ್ದಂತೆ. ಕುವೆಂಪು ಹಂಡನ ಎದೆ ಬಿಟ್ಟಿಲ್ಲ ನೋಡಿ. ನಾಯಿ ಎದೆ, ಹಂಡನೆದೆ, ಗಿಡ್ಡಿಯದೆ, ಸಿದ್ಧನೆದೆಗಳು ಮಾತ್ರ ತೋರಿದವು ಬೇರೊಂದು ಲೋಕದಲ್ಲಿದ್ದಂತೆ. ಇದು 2ನೇ ಮಹಾಯುದ್ಧ ಆಗ್ತಾ ಇರುವ ಕಾಲಘಟ್ಟ. ಇಡೀ ದೇಶ ಏನ್ ಮಾತಾಡ್ಕೋತಿರ್ತದೆ ಆ ಕಾಲಘಟ್ಟ ನೋಡಿ. ಮುಂದುವರಿಸ್ತಾರೆ ಕುವೆಂಪು. ಯಮನ ಕರ್ಣಿಕನಾಗ ಚಿತ್ರಗುಪ್ತ. ಯಮನ ಕರ್ಣಿಕನಾಗ ಕಾಲದೋಲೆಯ ಮೇಲೆ ಚಿತ್ರಗುಪ್ತನು ಬರೆದು ಚಿತ್ರಿಸಿದನ್ ಇಂತೆಂದು. ಅವತ್ತು ಆ ದಿನಗಳಲ್ಲಿ ಏನಾಗ್ತಿತ್ತು ಅಂತ. ಪಾರ್ಲಿಮೆಂಟಿನಲ್ಲೊಬ್ಬ ಭಾಷಣವ ಮಾಡಿದನು, ಮುಂದುವರಿತದೆ. ವಂಗದೇಶದ ಕವಿಯು ನಾಟಕವಾಡಿದನು, ಮುಂದುವರಿತದೆ. ಹಿಮಗಿರಿಯ ಮೇಲೊಬ್ಬ ಸಾಧುವಾದನು ಸಿದ್ಧ. ಮತ್ತೆ ಜರ್ಮನಿಯ ದೇಶದಲ್ಲಿ ನಡೆದಿದೆ ಮಹಾಯುದ್ಧ. ಕುಪ್ಪಳಿಯ ಕೆರೆಯಲ್ಲಿ ಬೈರ ಹುಡುಗನು ಬಿದ್ದ. ಮಡಿದವಗೆ ಮರುಗುವರು ಗಿಡ್ಡಿ ಕರಿಸಿದ್ದ. ಹಂಡನಾಯಿಯೂ ಮರುಗಿ ಕಣ್ಣೀರು ಕರೆದಿತ್ತು. ಆಫ್ರಿಕದಿ ಕಂಬಿ ತಪ್ಪಿದ ರೈಲು ಬಿದ್ದಿತ್ತು. ಕಾಶಿಯಲ್ಲಿ ಹಾರುವರು ಹೇಳುತ್ತಿರುವರು ವೇದ. ಚಿತ್ರಗುಪ್ತನಿಗಿದೆಯೇ ಮೇಲು ಕೀಳಿನ ಭೇದ. ಯಮನ ಕರ್ಣಿಕನಾಗ ಕಾಲದೋಲೆಯ ಮೇಲೆ ಚಿತ್ರಗುಪ್ತನು ಬರೆದು ಚಿತ್ರಿಸಿದ ನಿಂತೆಂದು. ಪಾರ್ಲಿಮೆಂಟಿನಲ್ಲೊಬ್ಬ ಭಾಷಣವ ಮಾಡಿದನು. ವಂಗದೇಶದ ಕವಿಯು ನಾಟಕವಾಡಿದನು. ಹಿಮಗಿರಿಯ ಮೇಲೊಬ್ಬ ಸಾಧುವಾದನು ಸಿದ್ಧ. ಜರ್ಮನಿಯ ದೇಶದಲ್ಲಿ ನಡೆದಿದೆ ಮಹಾಯುದ್ಧ. ಕುಪ್ಪಳಿಯ ಕೆರೆಯಲ್ಲಿ ಬೈರ ಹುಡುಗನು ಬಿದ್ದ. ಆಫ್ರಿಕದ ಕಂಬಿ ತಪ್ಪಿದ ರೈಲು ಬಿದ್ದಿತ್ತು. ಕಾಶಿಯಲ್ಲಿ ಹಾರುವರು ಹೇಳುತ್ತಿರುವರು ವೇದ. ಚಿತ್ರಗುಪ್ತನಿಗಿದೆಯೇ ಮೇಲು ಕೀಳಿನ ಭೇದ. ಎಲ್ಲ ಒಂದೇ.